ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ರಾಗಿ ಹಾಲ್ಬಾಯ್ ಮಾಡ್ತಿದ್ದೀನಿ. ಇದಕ್ಕೆ ಏನೇನು ಬೇಕು ಅಂದರೆ ಒಂದು ಗ್ಲಾಸ್ ರಾಗಿ, ಅದನ್ನು ರಾತ್ರಿಯೇ ಚೆನ್ನಾಗಿ ತೊಳೆದು ನೆನೆ ಹಾಕಿಕೊಂಡಿದ್ದೀನಿ. ಸೊ ಅದೇ ಗ್ಲಾಸಲ್ಲಿ 2 ಗ್ಲಾಸ್ ಬೆಲ್ಲ, 1 ಗ್ಲಾಸ್ ಕಾಯಿ ತುರಿ ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ. ಈಗ ರಾಗಿನ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗೆ ಫೈನ್ ಪೇಸ್ಟ್ ಮಾಡ್ಕೊಂಡು ಇದರಲ್ಲಿ ಹಾಲು ತಗೊಳ್ತಿದ್ದೀನಿ. ಒಂದು ಕಾಟನ್ ಬಟ್ಟೆ ಹಾಕ್ಕೊಂಡು ಚೆನ್ನಾಗಿ ಹಾಲು ತಗೋಬೇಕು. ಈಗ ನಾನು 1 ಗ್ಲಾಸ್ ರಾಗಿ ತೊಗೊಂಡಿದ್ದೀನಿ ಅಂದರೆ ನಾನು 3 ಗ್ಲಾಸ್ ಆಫ್ ವಾಟರ್ ಹಾಕ್ಕೊಂಡು ಹಾಲು ತಗೋತೀನಿ. 2 ಸತಿ ರಾಗಿನ ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ. ಅದಕ್ಕೆ 3 ಗ್ಲಾಸ್ ಆಫ್ ವಾಟರ್ ಹಾಕ್ಕೊಂಡು ಹಾಲು ತೊಗೊಂಡಿದ್ದೀನಿ. ಸೊ ಅದೇ ಜಾರಿಗೆ ನಾನು ಕಾಯಿ ತುರಿ ತೊಗೊಂಡಿದ್ದೀನಿ. 1 ಲೋಟ ಕಾಯಿ ತುರಿಗೆ 3 ಲೋಟ ಹಾಲು ತಗೋತೀನಿ ನಾನು. ಇವಾಗ ಸೇಮ್ ಪ್ರೊಸೀಜರು ತಿರ್ಗಿ ಹಾಕ್ಕೊಂಡು ಇನ್ನೂ 1 ಗ್ಲಾಸ್ ವಾಟರ್ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಇದನ್ನು 3 ಗ್ಲಾಸ್ ಆಫ್ ಹಾಲು ತೊಗೊಂಡೆ. ಸೊ ಇವಾಗ ಕಾಯಿ ಹಾಲು ರೆಡಿ ಆಯಿತು ನೋಡಿ. ಇದು ರಾಗಿ ಹಾಲು, ಇದು ಕಾಯಿ ಹಾಲು, ಎರಡು ಮಿಕ್ಸ್ ಮಾಡ್ಕೋಬೇಕು. ಸೊ ಇವಾಗ ನಾನು 2 ಗ್ಲಾಸ್ ಬೆಲ್ಲ ಹಾಕ್ಕೋತಿದ್ದೀನಿ. ಸೇಮ್ ಪ್ರಮಾಣದಲ್ಲೇ ತೊಗೋಬೇಕು. ರಾಗಿ, ಬೆಲ್ಲ, ಕಾಯಿ ತುರಿ. ತಳ ದಪ್ಪ ಇರೋ ಪಾತ್ರೆಯಲ್ಲಿ ಹಾಕ್ಕೊಂಡ್ರೆ ಒಳ್ಳೆಯದು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ದೊಡ್ಡ ಉರಿಯಲ್ಲಿ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕಾಗತ್ತೆ. ಇದನ್ನು ಕೈ ಆಡಿಸ್ತಿರ್ಬೇಕು, ಇಲ್ಲಾಂದರೆ ಗಂಟು ಆಗಿಬಿಡುತ್ತೆ. ಆಲ್ಮೋಸ್ಟ್ ಬೆಲ್ಲ ಎಲ್ಲ ಕರಗಿದೆ. ಇವಾಗ ಒಂಚೂರು ಏಲಕ್ಕಿ ಪುಡಿ ಹಾಕ್ತಿದ್ದೀನಿ. ಇದಕ್ಕೆ ಸಾಫ್ರನ್, ಇನ್ನೂ ರುಚಿ ಹೆಚ್ಚು ಮಾಡೋಕ್ಕೆ ಸಾಫ್ರನ್ ಯೂಸ್ ಮಾಡ್ತಿದ್ದೀನಿ. 2 ಟೇಬಲ್ ಸ್ಪೂನ್ ತುಪ್ಪ ಆ್ಯಡ್ ಮಾಡಿದೆ. ಈಗ ಮೀಡಿಯಮ್ ಊರಿಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಆಲ್ಮೋಸ್ಟ್ ಗಟ್ಟಿಯಾಗಿದೆ. ಇದನ್ನು ಹಾಕಬೇಕು. ಕೈ ಬಿಡ್ತಿರೋ ಚೆನ್ನಾಗಿ ತಿರುಗಿಸ್ಕೋಬೇಕು, ಇಲ್ಲಾಂದರೆ ಗಂಟುಗಳು ಆಗ್ಬಿಡುತ್ತೆ, ತಲೆ ಅಡಿಯುತ್ತೆ. ಆಲ್ಮೋಸ್ಟ್ ರೆಡಿ ಆಗ್ತಾ ಬರ್ತಿದೆ. ಈಗ ನಾವು ತಟ್ಟೆಯಲ್ಲಿ ತುಪ್ಪನ ಹಾಕ್ಕೊಂಡು ಗ್ರೀಸ್ ಮಾಡ್ಕೊಳ್ಳೋಣ. ಇದು ರೆಡಿಯಾಗಿದೆ. ತುಪ್ಪ ಹಾಕ್ಕೊಂಡಿರೋ ತಟ್ಟೆಗೆ ನಾನು ಇದನ್ನು ಹಾಕ್ಕೊಂಡು 2 to 3 hours ಇದನ್ನು ಆರಕ್ಕೆ ಬಿಡಬೇಕು. ಆರಕ್ಕೆ ಬಿಟ್ಕೊಂಡೆ ಕಟ್ ಮಾಡೋಕ್ಕಾಗುತ್ತೆ. ಇದು ಚೆನ್ನಾಗಿ ಆರಿದ್ಮೇಲೆ ಈ ಥರ ಆಗಿದೆ. ಈಗ ಇದನ್ನು ಕಟ್ ಮಾಡಬೇಕು. ನಾನು ಇದನ್ನು ಆಲ್ಮೋಸ್ಟ್ 2 hours ಬಿಟ್ಟಿದ್ದೆ. ಇನ್ನೂ ಬಿಟ್ಟರೆ ಇನ್ನೂ ಚೆನ್ನಾಗಿ ಆರಿರುತ್ತೆ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನೋಡಿ ಈಗಿತ್ತು ಹಾಲ್ಬಾಯ್. ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಫಾರ್ ಮೈ ಚಾನಲ್.